ಎಷ್ಟು ಜೀವ ಇದೆ ಮನುಷ್ಯ ಇದೆ ನೀನು ಮನೆ ಮಾಡ್ತಾನೆ ಡಾಕ್ಟರ್ಸ್ಗಳು ಕೆಲಸ ಮಾಡಿಬಿಟ್ರು ಅವರು ಏನು ಕಿಲೋ ಇಂಜೆಕ್ಷನ್ ಕೊಟ್ಟ ಹಿಂಗೆ ಮಾಡ್ಬೇಕೈತೆ ಇಂಜೆಕ್ಷನ್ ಕೊಟ್ಟರೆ ಅನುಕೂಲ ಆಗತ್ತದ ಇಂಜೆಕ್ಷನ್ ಕೊಟ್ಟು ಕಳ್ಸ್ಯಾರೀಗ ಅವರು ಆದ್ರೆ ಅವ್ರಿಗೆ ಇಟ್ಕೊಳ್ಳೋಕೆ ಟೈಮಿಲ್ಲ ಇಂಜೆಕ್ಷನ್ ಸರ್ दीजियो उसको दर्द हो रहा पापा पानी प्यास लगी उसको पापा पानी पिलाओ ನೀರು ಕುಡಿಸ್ಬೇಕು ನೀರು ಕುಡಿಸ್ಬೇಕು बैठ तड़ियोದು ಬಾಯಿ ತಡೆಯೋದು ತಾನ ಬಾಯಿ ತಡೆ ನೀರು ಕುಡಿಸ್ಬೇಕು ಇಂಟೆಸ್ ನೀರು ಕೈತಾರೆ ನಿನ್ನೆ ಹಚ್ಚಿದ್ದೆ ಇವತ್ತು ಹಚ್ಚಿದ್ದೆ ಒಂದು ಬಾಟಲ್ ತಗೋರಿ ಹೇಳ್ತೇನೆ ನಾನು ಬಾಟಲ್ ಹಾಕಿ ಕೊಡು ನಿನ್ನೆ ಹಚ್ಚಿದಾಗ ಹೇಳಿದ್ರೆ ಅವ್ರು ಇರಂಗಿಲ್ಲ ನಾನು ನೋಡಿ ಕುಡಿತಿಲ್ಲ ನೋಡ್ರಿ ಮೊದಲು ಕುಡಿಯಾತಿ ನೀರು ಕುಡಿಯತ್ತದ ಕುಡಿಯಾತಲ್ರಿ ನೀರಡಿಕೆ ಆಗೈತೆ ಅದಕ್ಕೆ ಪಾಪ ಬಾಳ ಹಲೋ ರೀ ಹಾಂ ನಮಸ್ತೆ ರಂದೆ ವಿಡಿಯೋ ಕರೆದಾಗ ರಂದೆ ಕರ್ರಿ ಎಲ್ಲ ರೀ ಅಲ್ಲಿ ಜನ ಬಂದೆ ಬರ್ಲಿ ಅಂತ ಬೇಡ್ಕೊಳಕ್ಕೆ ಅದ ನಾವು ರೀ ಎಷ್ಟು ನಿಂತಿರ ಅಂತ ಹೇಳ್ಕೊಂತೀವಿ ಈಗ ಯಾರ ಫಸ್ಟ್ ವೆಂಕಟೇಶನಾರ ಮೇಡಮ್ ಬರ್ರಿ ಇಲ್ಲಿ ಬರ್ರಿ ಇಲ್ಲ ಇಲ್ಲ ನೀವು ಬರ್ರಿ ನಮ್ಮ ದಾಂಡೇಲಿಯಲ್ಲಿ ನಗರಸಭೆ ಈ ಹೊಳಿ ದಂಡಿಗೆ ಎಮ್ಮೆ ಮೇಯ್ಲಿಕ್ಕೆ ಹೋದಾಗ ನಮ್ಮ ಮೊಸಳೆ ಬಂದು ಹಿಡಿದಿದೆ ಇಷ್ಟೊತ್ತಾರು ಈಗ 24 ಗಂಟೆ ಆದರೂ ಇನ್ನೂ ತನಕ ಯಾರೂ ಬಂದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ಕಂಪ್ಲೇಂಟ್ ಕೊಟ್ಟಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ನಗರಸಭೆದಂತೂ ಯಾರೂ ಬರ್ತಾ ಇಲ್ಲ ನಗರಸಭೆ ಎಂಥ ಅಕಸ್ಮಾತ್ ಮನುಷ್ಯನಿಗೆ ಆಗಿದ್ರೆ ಎಷ್ಟು ದೌಡ್ ಬರ್ತಿದ್ರು ಇದು ಒಂದು ಪ್ರಾಣಿ ಅಲ್ಲ ಪ್ರಾಣಿಗೆ ಯಾಕೆ ಬರಲಿಲ್ಲ ನಗರಸಭೆ ಫೋನ್ ಹಚ್ಚಿದ್ರು ಯಾರೊಬ್ಬರು ಬರ್ತಾ ಇಲ್ಲ ಪಾಪ ಇಲ್ಲೆಲ್ಲ ಮೆಂಬರ್ಗಳು ಅದಾರ ಎಲ್ಲ ನಮ್ಮ ಬಹುಜನ ಚಳವಳಿ ಸಂಘದ ರಾಜ್ಯಾಧ್ಯಕ್ಷ ಅದಾರ ವೆಂಕಟೇಶ್ವರ ಅದಾರ ನಮ್ಮ ಮೇಡಮ್ ಅಷ್ಟು ಬಂದಿದ್ದಾರೆ ಉಳಿದಾರೆ ಯಾಕೆ ಬರ್ಬೇಕಾಯ್ತಲ್ಲ ಮತ್ತು ದಣದ ದವಾಖಾನೆ ಪಶು ವೈದ್ಯಾಲಯಕ್ಕೆ ಫೋನ್ ಮಾಡಿದ್ರೆ ನಾವು ನಗರಸಭೆಯಿಂದ ಇಲ್ಲಿಂದ ದಾಂಡ್ಲಿಂದ ಬೇರೆ ಕಡೆ ಗಾಡಿ ಕೊಡೋದಿಲ್ಲ ಇಲ್ಲೇ ದಾಂಡ್ಲಿಯಲ್ಲಿ ತಾಲೂಕಿನಲ್ಲಿ ಆದರಷ್ಟೇ ನಾವು ಗಾಡಿ ಕೊಡ್ತೀವಿ ಇಲ್ಲಿ ಕೊಡೋಂಗಿಲ್ಲ ಅಂತ ಹೇಳ್ತಾರೆ ನೀವು ಎಲ್ಲಾಪುರ ತೊಗೊಂಡೂರಿ ಅಂತ ಹೇಳ್ತಾರೆ ಅದು ಒಂದು ಪ್ರಾಣಿ ಅಲ್ಲ ಈ ರೀತಿ ಹಿಂಸೆ ಆಗ್ತಾಯಿದೆ ಯಾರೂ ದಾದ್ ಮಾಡ್ತಾಯಿಲ್ಲ ಈ ರೀತಿ ಅದು ಹೆಂಗಪ್ಪ ನಾವೆಲ್ಲ ನೀವು ನಗರಸಭೆ ಇದು ಪಶು ವೈದ್ಯಾಲಯ ತೊಗೊಂಡು ಹೋಗಿ ಕಿಸಿಂದ ಹೊಳ್ಳಿ ಇಂಜೆಕ್ಷನ್ ಕೊಟ್ಟು ಕಿಸಿಂದ ಹೊಳ್ಳಿ ಇದೇ ತಂದು ಹಾಕಿದ್ದಾರೆ ಯಾರ ಕಡೆ ಯೋಚನೆ ಮಾಡ್ಬೋಯ್ತಲ್ಲ ಅವರು ಮಾಡಲಿಲ್ಲ ಇದ್ರ ಮ್ಯಾಗ ಕೂಡಲೇ ಕಾನೂನು ಜರುಗಿಸ್ಬೇಕಂತೇಳಿ ನಾವೆಲ್ಲ ಹೇಳಿ ಇದು ಮಾಡ್ತಾಯಿದ್ದೀವಿ ಗೇಟ್ ಪಂಪೋಸ್ ವಿನಾಯಕ ನಗರ ಹತ್ರ ಮೈಕ್ ಕೆಳಗೆ ಹಿಡ್ಕೊರಿ ಮೇಡಮ್ ಮೈಕೆ ಹಾಂ ಇರಲಿ 3 ವಿನಾಯಕ ನಗರ ಹತ್ರ ಸ್ವಲ್ಪ ಗಲೀಜು ಭಾಳ ಆಗಿತ್ತು ಅದನ್ನು ಸ್ವಚ್ಛ ಮಾಡಿಸೋ ಸಲುವಾಗಿ ನಾ ಪೌರ ಕಾರ್ಮಿಕರನ್ನು ಕರೆಸಿ ಕ್ಲೀನ್ ಮಾಡ್ಸಕತ್ತಿದ್ದೆ ಆ ಹೊತ್ತಿನಾಗ ಒಂದು ಆಕಳ ಕರ ಎಮ್ಮೆ ಕರ ಬಿದ್ದಿತ್ತು ಅದಕ್ಕೆ ಒಂದು ಕಾಲು ಮೊಸಳೆ ಹಿಡಿದಿತ್ತು ಅದನ್ನ ನಾವು ಪೌರ ಕಾರ್ಮಿಕರ ಸಹಾಯದಿಂದ ಮೇಲ್ಗಡೆ ತರಿಸಿದ್ದೀವಿ ಆಮೇಲೆ ನಗರಸಭೆ ಗಾಡಿ ಬಂದಿತ್ತು ಗಾಡಿಯಿಂದ ಹಾಕಿ ದವಾಖಾನೆಗೆ ಕಳಿಸಿದ್ದೀವಿ ಅಲ್ಲಿಂದ ಅಲ್ಲಿ ಪ್ರಾಣಿಗಳನ್ನು ಜೋಪಾನ ಮಾಡ್ತಾ ಇದ್ದಾರಂತ ಅಲ್ಲಿ ಕಳಿಸಿದ್ದೀವಿ ಅಲ್ಲಿ ಕಳಿಸಿದ ನಂತರ ದವಾಖಾನೆಯವರು ಇಟ್ಕೊಳಕ್ತಾ ಇರಲಿಲ್ಲ ಅವರು ಇಟ್ಕೊಳಕ್ತಾ ಇಲ್ಲ ಪುನಃ ತಂದು ಎಲ್ಲಿತ್ತು ಅಲ್ಲೇ ಬಿಟ್ಟು ಬರ್ರಿ ಅಂದ್ಕೊಳ್ಳಿ ಪೌರ ಕಾರ್ಮಿಕರು ತಂದು ಇಲ್ಲೇ ನಮ್ಮ ಮನೆ ಹತ್ರ ಬಿಟ್ಟಿದ್ದಾರೆ ಈಗ ಅದು ಒದ್ದಾಡ್ತಾ ಇದೆ ಅದನ್ನು ಎಲ್ಲಿ ಒಯ್ಯಬೇಕು ಏನು ಮಾಡಬೇಕು ಅನ್ನೋದು ನಮ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಿಲ್ಲ ದುಸ್ಕಿ ಅವ್ರಿಗೂ ಅಲ್ಲಿ ಫೋನ್ ಮಾಡ್ತಾಯಿದ್ದೀವಿ ಅಲ್ಲಿನೂ ಫೋನೇನೂ ಹತ್ತಾ ಇಲ್ಲ ಅದ್ರ ಸಲುವಾಗಿ ಯಾವುದೇ ಪರಿಸ್ಥಿತಿ ಒಳಗೆ ಅದನ್ನು ಒಯ್ದು ಎಲ್ಲೇ ವ್ಯವಸ್ಥೆ ಮಾಡ್ಬೇಕು ಅಂತ ಇದು ಸಂಬಂಧದಲ್ಲಿ ಕೇಳ್ಕೊತಾ ಇದ್ದೇನೆ ಸರ್ ಒಂದು ನಿಮಿಷ ಇವತ್ತು ನಾವು ಏನು ಮೂರಾಮರ ಗೇಟ್ ವಿನಾಯಕ ನಗರದಲ್ಲಿದ್ದೇವೆ ಏನು ನಿನ್ನೆ ಒಂದು ಎಮ್ಮೆಯನ್ನು ಮೊಸಳಿ ಹಿಡಿದು ಒಂದು ಕಾಲನ್ನು ಕಟ್ಟಾಗಿದೆ ಆ ಕಾಲ ಅವರು ನಮ್ಮ ದನ ಡಾಕ್ಟ್ರು ಏನಾದರೂ ಪ್ರಯತ್ನ ಮಾಡಿದರೆ ಕಾಲು ಸರಿ ಹೋಗೋದು ನಂದು ಒಂದು ಅನಿಸಿಕೆ ಆದರೆ ಅವರು ಮಾಡ್ತಾಯಿಲ್ಲ ನಮ್ಮ ನಗರಸಭೆದವರು ಅವ್ರ ಗಾಡಿಯಲ್ಲಿ ತೊಗೊಂಡು ಹೋಗಿ ಅವ್ರು ಹಾಸ್ಪಿಟ್ಲ್ ಹೋಗಿದ ತಕ್ಷಣ ಹಾಸ್ಪಿಟ್ಲಲ್ಲಿ ಒಂದೆರಡು ಇಂಜೆಕ್ಷನ್ ಕೊಟ್ಟು ಒಂದು ಔಷಧ ಕಳಿಸ್ಬಿಟ್ರು ಮತ್ತು ಅದು ಎಲ್ಲಿತ್ತು ಅಲ್ಲೇ ತಂದು ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಯಾರು ದಿಕ್ಕಿಲ್ಲ ಅದೇ ಒಂದು ಮನುಷ್ಯರಿಗಾಗಿದ್ರೆ ಎಷ್ಟು ಸಾವಿರ ಜನ ಕೊಡ್ತಿದ್ರು ಇಲ್ಲಿ ಎಲ್ಲ ಇಲಾಖೆ ಕೊಡ್ತಿದ್ದು ಇದುವರೆಗೆ ಯಾವ್ದು ಇಲಾಖೆಯವರು ಬಂದಿಲ್ಲ ಫಾರೆಸ್ಟ್ ಇಲಾಖೆ ಒಬ್ಬರು ಬಿಟ್ಟರೆ ಯಾರೂ ಬಂದಿಲ್ಲ ಯಾಕಂದ್ರೆ ನಗರಸಭೆದವರು ಯಾರೂ ಇಲ್ಲ ಇಲ್ಲಿ ಇದು ನಗರಸಭೆ ಅಂಡ್ರಲ್ಲಿದೆ ಇದು ನಗರಸಭೆಯವರು ಇವತ್ತು ಹೊಳ್ಳಿ ನೋಡ್ತಾ ಇಲ್ಲ ನಗರಸಭೆ ಫೋನ್ ಮಾಡಿದರೆ ಅದು ನಮ್ಗೆ ಸಂಬಂಧ ಇಲ್ಲ ನಾವು ಏನು ಮಾಡ್ಬೇಕಷ್ಟು ಮಾಡಿ ಅಲ್ಲಿ ಬಿಟ್ಟಿದ್ದೀವಿ ಅಂತಾರೆ ಅಂದರೆ ಹಾರಿಕೆ ಉತ್ತರ ಕೊಡ್ತಾಯಿದ್ರು ಇವತ್ತು ಡಾಕ್ಟ್ರಿಗೆ ಹೇಳಿದ್ರು ಅವ್ರು ಅಂತಾರೆ ಇಲ್ಲ ಸರ್ ನಮ್ಮ ಕಡೆ ಇಂಟ್ರಿಬ್ಯೂಟ್ ಮಾಡಿ ವಾಪಸ್ ಕಳಿಸ್ತೀವಿ ಅಂತಾರೆ ಅದು ಮನುಷ್ಯರಿಗೆ ಏನಾರ ಆದರೆ ನೀವು ಏನು ಮಾಡ್ತೀರಿ ಇಲ್ಲಿಂದ SDM ಅಥವಾ ಎಲ್ಲೇ ಬರೆದು ಕೊಡ್ತೀರಿ ಆಂಬುಲೆನ್ಸ್ ಮಾಡಿ ಕೊಡ್ತೀರಿ ಇದು ಒಂದು ಮೂಕ ಪ್ರಾಣಿ ಈ ರೀತಿ ಮಾಡ್ತಾಯಿದ್ರಿ ನಾಳೆ ನಿಮಗೂ ಕೂಡ ಇದೇ ಬರ್ಬೋದು ಹೇಳಲಿಕ್ಕಾಗೋದಿಲ್ಲ ಅವಾಗ ನಿಮಗೂ ಕೂಡ ಹಿಂಗೆ ಜನ ಮಾಡ್ತಾರೆ ದಯವಿಟ್ಟು ಅದು ಮೂಕ ಪ್ರಾಣಿ ಇವತ್ತು ಅದ್ರ ಗೋಳೆ ಕೇಳೋರು ಯಾರಿಲ್ಲ ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರ್ತಾಯಿದೆ ಅದು ನೋಡಿದ್ರೆ ಪಾಪ ಅದು ಯಾವ ರೀತಿ ಹೊಳ್ಳಾಡ್ತಿದೆ ನೋಡಿರಿ ಅದು
ಏನಾಗಿದೆ ಅಂತೇಳಿ. ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಫಾರೆಸ್ಟ್ ಇಲಾಖೆ ಇದೆಯಲ್ಲ, ಇಲ್ಲಿ ಭಾಳ ದೊಡ್ಡ ತಪ್ಪು ಇದೆ ಇರೋದು ಫಾರೆಸ್ಟ್ ಇಲಾಖೆಯವ್ರದ್ದು. ಯಾಕೆ ಫಾರೆಸ್ಟ್ ಇಲಾಖೆ ತಪ್ಪು ಯಾಕಿದೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಕೂಡ ತಂತಿ ಬೇಲಿಯನ್ನು ಹಾಕಿದ್ದಾರೆ, ಇಲ್ಲಿ ಮಾತ್ರ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಹೇಳೋರು ಕೇಳಿ ಯಾರಲ್ಲೊಂದು ಬಿಟ್ಟಿದಾರನ, ಇಲ್ಲಿ ಯಾಕೆ ಬೇಲಿ ಹಾಕಿಲ್ಲ ಅವರು ಕೇಳಿದ್ರೆ ಹಾರಿಗೆ ಉತ್ತರ ಕೊಡ್ತಾರೋ. ಇಲ್ಲಿ ನೀರಿದೆ ಮಾಡಕ್ಕೆ ಅಲ್ರಿ, ಎಂತೆಂಥ ದೊಡ್ಡ ಇದು ನದಿ ಒಳಗೆ ಇದನ್ನು ಹಾಕ್ತಾರೋ, ದಾರಿ ಮಾಡ್ತಾರೋ, ಭೀಮ್ ಹಾಕಿ ಬ್ರಿಡ್ಜ್ ಕಟ್ತಾರೋ. ಇದೇನು ದೊಡ್ಡ ಮಹಾರಿ, ನನಗೆ ಕೊಡ್ರಿ ಕಾಂಟ್ರಾಕ್ಟ್, ನಾನು ಮಾಡಿಕೊಡ್ತೇನೆ ಅದನ್ನು. ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಇದು ಬೇಡ, ಇವೆಲ್ಲ ಬೇಡ ನಮಗೆ, ನಾವೆಲ್ಲ ಮಾಡಿಬಿಟ್ಟಿದೆ ಇವೆಲ್ಲ ನಾವು. ನೀವು ನಮಗೆ ಹೇಳಕ್ಕೆ ಬರಬೇಡ್ರಿ. ನಾನು ನಿಮ್ಗೆ ಫಾರೆಸ್ಟ್ ಇಲಾಖೆಯವರಿಗೆ 1 ವಾರ ಟೈಮಿಂಗ್ ಕೊಡ್ತೀನಿ. ನೀವೇನಾದರೂ ಮುಂದಿನ ಶುಕ್ರವಾರ ಶನಿವಾರ ಒಳಗಾಗಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿದೆ ಹೋದಲ್ಲಿ ನಾನು ಇಲ್ಲಿ ಹೋರಾಟ ಮಾಡ್ತೀನಿ. ಅದಕ್ಕೆ ಏನಾದರೂ ಅದ್ರ ಜವಾಬ್ದಾರಿ ನೀವು. ಈಗಾಗಲೇ ಇಲ್ಲಿ 3-4 ಜನ ಮೊಸಳೆ ಹಿಡಿದಿದ್ದಾವೆ ಜನಕ್ಕೆ, ಆಮೇಲೆ ಸಾಕಷ್ಟು ಪ್ರಾಣಿಗಳು ಒಯ್ದಾವು. ನಾವು ಇದುವರೆಗೆ ನಿಮ್ಗೆ ಹೇಳಿ ಕೇಳಿಲ್ಲ. ಈಗ ನೋಡಿರಿ, ಮೂಕ ಪ್ರಾಣಿ ಹಿಡಿದೆ ನಿನ್ನೇನು, ನಿಮ್ಮ ಕೂಡ ಮಾತ್ರ ನೀವು ಹಾರಿಕೆ ಉತ್ತರ ಕೊಡ್ತೀರಿ. ಮಾಡ್ತೇವೆ ರೀ, ನೀರಿದೆ ಕಾಂಟ್ರಾಕ್ಟ್ ಹಂಗಂದ್ರು ಅವೆಲ್ಲ ನಮಗೆ ಬೇಡ. ನೀವು ಮುಂದಿನ ಶುಕ್ರವಾರ ಒಳಗಾಗಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಇಲಾಖೆ ವಿರುದ್ಧ ನಾವು ಪ್ರತಿಭಟನೆ ಹಾಕೋದಂತೂ ಗ್ಯಾರಂಟಿ. ಈಗ ನಮ್ಮ ನಗರಸಭೆ ಇಲಾಖೆಯವರು ಸಾಯಂಕಾಲದ ಒಳಗಾಗಿ ಏನು ಅವರ ಒಂದು ವ್ಯಾನ್ ಇದೆ, ನಗರಸಭೆ ವ್ಯಾನ್ ತೊಗೊಂಬಂದು ಅದನ್ನು ತೊಗೊಂಡು ಹೋಗಿ ಸಂಬಂಧಪಟ್ಟ ಒಂದು ಆಸ್ಪತ್ರೆಗೆ ಮುಟ್ಟಿಸದೆ ಹೋದಲ್ಲಿ ನಾಳೆ ನಾವು ನಗರಸಭೆ ಇಲಾಖೆ ವಿರುದ್ಧ ಹೋರಾಟವನ್ನು ಮಾಡೋದು ನಿಶ್ಚಿತ. ಇವತ್ತು ಈ ವಿಡಿಯೋ ಮಗದ ಇಷ್ಟು ಹೇಳಿಕ್ಕೆ ಬಯಸ್ತೇನೆ ನಿಮ್ಗೆ ನಾನು. यहाँ अल्लाल रोड विनायक नगर में 3 साल पहले जो फॉरेस्ट डिपार्टमेंट वाले कंपाउंड मार के गए, आज तक आगे इधर देखे नहीं। आज जानवर मरा, कल बच्चे भी हो सकता है। इसका जिम्मेदार फॉरेस्ट डिपार्टमेंट भी उठाना पड़ेगा। और 3 साल तक आज तक कौन भी आके झांके ना इधर क्या। और हर शाम इधर बच्चे खेलते रहते हैं, उसकी जिम्मेदारी पूरी उनकी पूरी जाएगी। वही से जल्दी कंपाउंड मार के पानी में ये करके देना इधर सब देखो ಕೊಡ್ರಿ. ಇವತ್ತು ಏನು ಒಂದು ಎಮ್ಮೆಯನ್ನು ಮೊಸಳಿತ್ತು, ಇದೇ ವಿಚಾರವಾಗಿ ಇವತ್ತು ನಾವು ಅರಣ್ಯ ಇಲಾಖೆಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಮತ್ತು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಒಂದು ಫಾರೆಸ್ಟ್ ಇಲಾಖೆ ಅಧಿಕಾರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಅವರ ಟೇಬಲಿಗೆ ಮುಟ್ಟಿದ ತಕ್ಷಣ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾನು ಆವಾಗ ಹೇಳಿದ ವಿಡಿಯೋದಲ್ಲಿ ಉಗ್ರ ಹೋರಾಟವನ್ನು ಅವರು ಇಲಾಖೆ ವಿರುದ್ಧ ಹಾಕೋಬೇಕಾದಂತೇಳಿ ಇಷ್ಟು ಮಾಡಿ ಹೇಳಿ ನಾನು ಅವರಿಗೆ ಒಂದು ಈ ಮನವಿಯನ್ನು ನೀಡ್ತಾ ಇದ್ದೇನೆ. ಆಯ್ತು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಲೋಕಲ್ ಜನ ನಮಗೆ ಅರ್ಜಿ ಕೊಟ್ಟಿದ್ದಾರೆ. ಆ ಅರ್ಜಿಯನ್ನು ನಾನು ನನ್ನ ವತಿಯಿಂದ ನಮ್ಮ ಇಲಾಖೆಗೆ ಏನಿದೆ ಎಲ್ಲ ಮುಟ್ಟಿಸೋ ಜವಾಬ್ದಾರಿಯಿಂದ ನಾನು ಮುಟ್ಟಿಸ್ತೀನಿ. ಅದು ಮುಂದಿನ ಕ್ರಮ ನಮ್ಮ ಅಧಿಕಾರಿಗಳು ತಗೋತಾರೆ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ ಸರ್. ಅವರು ಎಷ್ಟೇ ಹತ್ತಿರಲಿ 50 ಇರಲಿ ಜೊತೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಕಟ್ ಹಾಕಿ ಹುಲ್ಲಾಕ್ತಾರೆ. ಹಿಂಗೆ ಬಿಡೋದಿಲ್ಲ, ಕಟ್ಟಿ ಯುದ್ಧ ಮಾಡಿ ಬಿಡ್ತಾರೆ ಹೊಲದಾಗ ಇಲ್ಲ ಎಲ್ಲ ಸೈಡಲ್ಲಿ. सांसी क्लियर नहीं देगा ಅವಾಗ ಮಾಡಿದಾರಲ್ಲ चाबी हो अपन दिया डाला ಎಲ್ಲ ಓಕೆ ಹೋಗ್ತಿರಲ್ಲ ಎಲ್ಲಿ ಹೊಡಿದ್ರೆ ಮತ್ತೆ ಕಾಲು ಹೊಡುತ್ತೆ ಬಿಟ್ಟಿದ್ದು ಪುಣ್ಯ ನೋವು. ये ಇವತ್ತು ಮಾಡ್ತೀವಿ. आज लेको जाता था उसे वहाँ पड़ा था नहीं ಐತಲ್ಲ ಇದು ಮೆಟ್ಲು ಹೆಚ್ಚು ಹಾಕಿ ನಡೀತಪ್ಪ. ಏನು ನೀರು ಹಾಕ್ಬೇಕಂತ ಏನಿಲ್ಲ. ಹೌದ್ರಿ, ಖಾಲಿ ಐತಿಲ್ರಿ ಎಲ್ಲ ಮೆಟ್ಲು ಹಿಡ್ಕೊಂಡು ಅದ ರೀ ಮೆಟ್ಲು ಇಲ್ಲೇ ಅದ ರೀ ಈಗ. ಇಲ್ಲ ಮುಂದೆ 2 ಐತಲ್ಲ ಹಂಡಿಗೆ ಅಲ್ಲಿ ಮಟ್ಟ ಐತಿ. ಅದೇ ಅದು ಮೆಟ್ಲ ಈ ಕಡೆ ಹಾಕೊಂಡು ಮುಂದೆ ಹೋಗ್ತಿದ್ರೆ ಬಟ್ಟೆ ಗಿಟ್ಟೆ ತೊಳಕ್ಕೆ
ಅಲ್ಲಿವರೆಗೆ ಎಲ್ಲರೂ ಶಿಫ್ಟ್ ಆಗ್ತೈತೆ ಅವ್ರಿಗೆ. ಹಾಕ್ಬೇಕಾದ್ರೆ ಮತ್ತೆ ಅರ್ಧಂಬರ್ಧ ಮಾಡಿದ್ರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಪೂರ್ತಿ ಕಂಪ್ಲೀಟ್ ಆಗ್ಬೇಕು. ಹಾಂ ಇಲ್ಲಿ ಬಂದು ಟಚ್ ಆಗ್ಬೇಕು. ಅದೇ ರೀ ಪೂರ ಜೂಮ್ ಮಾಡಿ ಟಚ್ ಆಗ್ಬೇಕು ರೀ. ಮೊನ್ನೆ ಎಲ್ಲಿ ಹೇಳ್ರಿ ಟಚ್ ಕರ್ಲು ಆಯ್ತಾ ಪೂರ ರೌಂಡ್ ಪೂರ ರೌಂಡ್ ಆಯ್ತಾ ಕರ್ಲು ಹಳಿ ಉಣಿ ಅಲ್ಲಿ ಹಚ್ಚಿದ್ರಲ್ಲಿ ಒಂದು ರಾಡ್ ತಗೊಂಡಿದೆ, ಇರೋದಿಲ್ಲ. ಆ ರಾಡನ್ನು ತೆಗೆದಿದ್ರು ಇಷ್ಟು ಅಗಲಾಗಿತ್ತು. ಅಲ್ಲಿಂದ ಮುಟ್ಟಿದ್ವಿ. ಕೇಳಿದ್ದೆ ಮಾಡ್ತಾರೆ ಜನ ಹಂಗದಾರ ಹಾಂ ಅಲ್ಲಿದ್ದಲ್ರಿ. ಹಾಂ ಕಾಳಿ ಉಣಿ ಅಲ್ಲಿ ಅವಾಗ ತಗೊಂಡು ಹೋಗಿ ಎದಕ್ಕೆ ಬೇಕಾಗಿತ್ತು ರೀ? ಆದ್ರೆ ಎದಕ್ಕೆ ಬೇಕಾದ್ರೆ ವಾಡ ಏನ್ರ ಇದಕ್ಕೆ ಹಾಕಿರ ವಿಡಿಯೋ ಮಾತಾಡ